ಪೇಷಂಟ್ ಬರ್ತಾರೆ, ಮ್ಯಾಮ್ 2 ಸತಿ ಕ್ಲಿನಿಕಲ್ ಎಂಬ್ರಾಯ್ಡರಿ. ಅದು ಹೆಂಗೆ ಗೊತ್ತಾಯ್ತು? ಅದು ನನ್ನ ಕಸಿನ್ ಮನೇಲಿ ಒಬ್ಬರು ಮಾಡಿದ್ರು. ನನ್ನ ಕಸಿನ್ ಪಕ್ಕದ ಮನೆಯವರು, ಅವರು ಮಣಿಪಾಲಲ್ಲಿ ಮಾಡಿದ್ರು. ಬೆಂಗಳೂರು ಅಜ್ಮೀರ್ ಅಲ್ಲಿ ಮಾಡಿ ಸಿಗೆ ಖರ್ಚು ಮಾಡೋಣ ಅವ್ರಿಗೆ. ಡಿಗ್ರಿ ಮಾಡ್ಕೊಂಡು ಯಾರು ಗೊತ್ತಾ, ಎಲ್ಲ ಡಿಗ್ರಿ ಮಾಡಿ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ಪರವಾಗಿಲ್ಲ. ಅದರ್ವೈಸ್ ನಿಮಗೆ ಪ್ರೊಫೆಷನಲ್ ಆಗಬೇಕು ಅಂತಂದರೆ ಇಂಜಿನಿಯರ್ ಮಾಡಿಕೊಟ್ಟು ನೀವು ಕೊಡೋದೇ 10,000. ಏನು ಮಾಡೋದು? ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ಗೆ ಇಷ್ಟ ಇತ್ತು. ನಾನು JEE ಕ್ವಾಲಿಫೈ ಆಗಿತ್ತು. ನಮ್ಮ ಅಪ್ಪ ಆದರೆ ಇಂಜಿನಿಯರ್ ಅವ್ರಿಗೆ ಇಷ್ಟನೇ ಇಲ್ಲ. ಇಲ್ಲಪ್ಪಂಗೆ ನಮ್ಮ ಅಪ್ಪ ಬೇಡವೇ ಬೇಡ, ಮೆಡಿಕಲ್ ಫೀಲ್ಡಿಗೆ ಹೋಗು, ಅಲ್ಲಿ ವ್ಯಾಲ್ಯೂ ಅಲ್ಲ. ಮೆಡಿಕಲ್ ಫೀಲ್ಡ್ ಆಡ್ಕೊಂಡು ಒಳ್ಳೇದು ಆಡಿಸ್ಕೊಂಡು ಅಂದರೆ ನಿಮಗೆ ಅವಾಗ ಇಷ್ಟ ಇದೆ. ಅವನಿಗೆ ಇಂಜಿನಿಯರಿಂಗ್ಗೆ ಇಷ್ಟ ಇದ್ದಿದ್ದು ಅವನಿಗೆ. ಅವನು ಯಾವುದೇ ಕಾರಣಕ್ಕೂ ನಿಮಗೆ ಮೆಡಿಕಲ್ ಒಕ್ಕದೇ ಇಲ್ಲ ಅಂತ ಕೊಡ್ತಾನೆ ಅವನು. ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಅಂತ ಅವನು ಎಕ್ಸಾಮ್ ಬರ್ತಿರೋ CET 77-76 ಲ್ಯಾಕ್ಸ್ 75,000 ನೇಟು 3,000 ಆಗುತ್ತೆ. ನೋಡಿಲ್ಲ ಅಷ್ಟು ಅವಳಿಗೆ ನೋಡಿಲ್ಲ. ನಾನು BU ಮೆಡಿಕಲ್ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನೋಡ ಅವನು ಈಗಲೂ ಅವನು ಒಬ್ಬ MBBS ಮುಗಿಸ್ದ. ಈಗ MD ಮಾಡ್ತಾ ಇದ್ದಾನೆ. MD ಒಳಗೆ ಡರ್ಮಟಾಲಜಿಸ್ಟ್, ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಅವನ MD ಫಿಸಿಯಾಲಜಿ. ನೀನು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ನನಗೆ ಅಂದರೆ ಅರ್ಜೆಂಟಲ್ಲಿ ಎಲ್ಲರೂ ಹೋಗೋದು ಇಷ್ಟ ಇಲ್ಲ. ಟೈಮ್ ತಗೊಂಡೇ ಮಾಡಬೇಕಂತ ಹೇಳಿ ಕಳಿಸ್ತೀನಿ. ಬಟ್ ಅವನು 43 ಇಯರ್ಸ್ಗೆ ಅವನಿಗೆ 35, 28 ಅವನಿಗೆ ಕೆಲಸ ನೋಡ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಏನಂದ್ರೆ ನೋಡಬೇಕು ಅವ್ರು ಹೇಗಿದೆ ಏನು ಅಂತ ಎಲ್ಲ. ಹುಡುಗಿರ್ತು ಸರಿ, ಅದು ಹೇಳಕ್ಕೆ ಬರಲ್ಲ ಈಗಿನ ಕಾಲ. ಹುಡುಗಿ ಸಣ್ಣದಲ್ಲಿ PCOD ಇವೆಲ್ಲ ಪ್ರಾಬ್ಲಮ್. ಬೋರ್ಡ್ ಇಟ್ಕೊಂಡ್ಬಿಟ್ಟು ಎದುರಿಗೇನು ಹುಡುಗರು ಡೈರೆಕ್ಟ್ ಹೊಡಿತು. ಅಲ್ಲಿ ಬರ್ಡೇ ಇದೆ. ಬರ್ಡೇ ಬಂದು 400 ಮೆಂಬರ್ಸ್ ಕೆಲಸ ಕೊಡಬೇಕು. 200 ಹೋಗಿದ್ದಾರೆ 24-25 ಅಲ್ಲ ಇದ್ದಿದ್ದಾರೆ. ಅಂದರೆ ಈಗಲೂ ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ದ. ರೈತರು ಪಂಚಾಯತ್ ಅಲ್ಲಿದ್ದು ಹೇಗೆ ಏನು ಯಾವ ರೀತಿ ಸಬ್ಸಿಡಿ ರೇಟ್ ಇದೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕಾರ್ಪೊರೇಟಲ್ಲಿದ್ದೆ. ಅದೇ ಅಲ್ಲಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಹೋಗಿದ್ದಾರೆ 24-25 ಅಲ್ಲ ಇದ್ದಿದ್ದಾರೆ. ಅಂದರೆ ಈಗಲೂ ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ದ. ರೈತರು ಪಂಚಾಯತ್ ನನಗೇನಂದ್ರೆ ನಮ್ಮ ಸ್ಟೇಟಿಗೆ ಬಂದಷ್ಟು ವ್ಯಾಲ್ಯೂ ಇರಲ್ಲ. ಅದಕ್ಕೆ ಬೇರೆ ಸ್ಟೇಟಲ್ಲಿ ಇನ್ನೇನು ಅಂತ ಅಲ್ಲಿ ಸ್ಟಡಿ ಮಾಡಿ ನಾನು ಪೇಪರ್ ಮಾಡ್ತಾ ಇದ್ದೆ. ಸೊ ಅಲ್ಲಿದ್ದು ಹೇಗೆ ಏನು ಯಾವ ರೀತಿ ಸಬ್ಸಿಡಿ ರೇಟ್ ಇದೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕಾರ್ಪೊರೇಟಲ್ಲಿದ್ದೆ. ಅದೇ ಅಲ್ಲಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು.